ಅಲ್ಲ ಸರ್, ನೀವು ಎಕ್ಕ ಬಗ್ಗೆ ಇಂಗ್ಲೀಷ್ ಯೂಸ್ ಮಾಡ್ತೀರಾ, ಕನ್ನಡದಲ್ಲಿ ಒಂದು ನಿಮಿಷ ನಾನ್ ಸ್ಟಾಪ್ ಹೇಳ್ಬೇಕು. ಇವಾಗ ನನ್ನ ಬೆಸ್ಟೇ ಇಲ್ಲ. ಇವಾಗ ನಾವು ಸಿನಿಮಾ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ, 1 ನಿಮಿಷ ಅಲ್ಲ, ತುಂಬ ಹೊತ್ತು ಮಾತಾಡಿದ್ವಲ್ಲ. 30 ಸೆಕೆಂಡ್ ಮಾತಾಡ್ಬೇಕಾ ಸರ್? ನಾನೇನು ಒಂದ್ ನಿಮಿಷ, 60 seconds. ಜುಲೈ 18ನೇ ತಾರೀಕು. ಅದು ಹೇಳ್ಬಾರ್ದು ಸರ್, ಜುಲೈ ಅದು ಹೇಳ್ಬಾರ್ದು. ಸಿನಿಮಾ ಬಗ್ಗೆ ಒಳಗಡೆ ಇರೋದು ಹೇಳಿ ಸರ್. ಇವಾಗ ನಾನು ಹೇಳ್ತೀನಿ ನಾನ್ ಸ್ಟಾಪ್. ಬೆಸ್ಟ್ ಏನು ಗೊತ್ತಾ, ಈಗ ಎಕ್ಕ ಬಗ್ಗೆ ತುಂಬ ನಾವು ಮಾತಾಡಿದ್ದೀವಿ. ಹೌದು. ಈಗ ನಮ್ಮ ಮಾತು ಕೇಳಿಸ್ಕೊಂಡು 30 ನಿಮಿಷ ಅಲ್ಲಿ 30 ಸೆಕೆಂಡ್ 30 ನಿಮಿಷ 30 ಕ್ಷಣಗಳಲ್ಲಿ 30 ನೀವು ನಮ್ಮ ಚಿತ್ರದ ಬಗ್ಗೆ ಅಚ್ಚ ಕನ್ನಡದಲ್ಲಿ ದಯವಿಟ್ಟು ವ್ಯಾಖ್ಯಾನ ಮಾಡಿ. ಈಗ ನಾನು ಹೇಳಿದ್ದೀನಿ, ನೀವು ಹೇಳಿ ಸರ್. ನನಗಲ್ಲ ಸರ್, ನಮ್ಗೆ ನಿಮ್ ಸಿನಿಮಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ನೋಡಿರೋದು ಒಂದು ಹಾಡು. 30 ನಿಮಿಷ ಈಗ ಮಾತಾಡಿ. ಹೊರಗಡೆ ಇದ್ದವರಾಗಿ ನೀವು ನಮ್ಮ ಚಲನಚಿತ್ರವನ್ನು ವೀಕ್ಷಿಸಿರೋದ್ರಿಂದ, ಅಂದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರೋದ್ರಿಂದ 30 ಕ್ಷಣಗಳಲ್ಲಿ ಅಲ್ಲ ಸರ್, ಅಟ್ಲೀಸ್ಟ್ 30 ಸೆಕೆಂಡ್ ನಮ್ಮ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅಂತ ಅದನ್ನ ಕೇಳಿಸ್ಕೊಳಕ್ ಆಯ್ತಾ ಇದೀನಿ ಅಷ್ಟೇ. ಇಲ್ಲ ಸರ್, ನಾನು ನೋಡಿರೋದು ಬರೀ ಹಾಡು, ಒಂದು ಟೀಸರ್ ಅಷ್ಟೇ. ಟ್ರೈಲರ್ ತೋರಿಸಿದ್ರೆ ನಾವು ಮಾತಾಡಿದ್ವಲ್ಲ ಬಾಸ್ ಚಿತ್ರದ ಬಗ್ಗೆ. ಈಗ ನೀವು ಈ ಸಿನಿಮಾ ನೋಡ್ತೀರಾ? ಹಾ ಸರ್, ನೋಡಿ. ಏನಕ್ಕೆ ನೋಡ್ತೀರಾ? ಇಲ್ಲ ಸೊ ನನಗೆ ಇವಾಗ ಸರ್ ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಟ್ರೈ ಮಾಡ್ತೀನಿ. ಏನು ಪಿಕ್ಚರ್ ನೋಡಕ್ಕ, ಟಾಸ್ಕ್ ಮಾಡಕ್ಕ? ಟಾಸ್ಕ್ ಮಾಡಕ್ಕೆ ಸರ್. ನಾನು ಯುವ ಸಿನಿಮಾ ಫಸ್ಟ್ ಶೋನೇ ನೋಡಿದ್ದೀನಿ ಸರ್. ಸೂಪರ್. ಸೊ ಅದಕ್ಕೋಸ್ಕರ ಫಸ್ಟ್ ಶೋ ಎಕ್ಕ. ನಾನು ಫಸ್ಟ್ ಶೋ ಯಾಕೆ ನೋಡ್ತೀನಿ ಅಂದರೆ, ಫಸ್ಟ್ ಯುವ ಸರ್, ನಾನು ಅವ್ರದ್ದು ಫಸ್ಟ್ ಸಿನಿಮಾ ಯುವದಿಂದನೇ ಫಾಲೋ ಅಪ್ ಮಾಡಿದ್ದೀನಿ. ಅದಕ್ಕೋಸ್ಕರ ಫಸ್ಟ್ ಶೋ ಅವ್ರದ್ದೇ ನೋಡಿ. ಇಂಗ್ಲೀಷ್ ಕನ್ನಡನ ಬರೀ ಹೇಳಿ ಇವಾಗ. ಅಲ್ಲ ಆಗೋ ನಮ್ಮ ನೋಡಿ ಅಂತ ಇದಾರಲ್ಲ. ರೀಟೇಕ್. ಬಾಸ್, ನೀವು ಸಿನಿಮಾ ಬಗ್ಗೆ ಹೊಗಳ್ತೀರಾ ಅಂದ್ರೆ ಉರ್ದುಲ್ ಹೇಳಿದ್ರು ಹೇಳಿ. ನಾವು ಓನ್ಲಿ ಫಸ್ಟ್ ಎಕ್ಕ ಸಿನಿಮಾ ಯಾಕೆ ನೋಡೋದಂದರೆ ಯುವ ಸರ್ಗೋಸ್ಕರ. ಸೆಕೆಂಡ್ ರತ್ನಂ ಪ್ರಪಂಚ ನಾನು ನೋಡಿದ್ದೀನಿ, OTT ನೋಡಿದ್ದೆ, ನಿಜ ಹೇಳ್ತೀನಿ, ಥಿಯೇಟ್ರಲ್ಲಿ ನೋಡಿ. ಅಲ್ಲ, ಅದು ಥಿಯೇಟ್ರಲ್ಲಿ ಬರಲೇ ಇಲ್ಲ. ಸರ್ ನಾನು ನೋಡಿದ್ದೆ OTT ಅಲ್ಲ, ಎಲ್ಲರೂ ನೋಡೋದು OTT. ಸೊ ಅದಕ್ಕೋಸ್ಕರ ಎಕ್ಕ ನೋಡ್ತೀನಿ. ಇನ್ನೊಂದೇನಂದ್ರೆ ಸಂಜನಾ ಅವ್ರು ಇದ್ದಾರೆ, ಅವ್ರು ನಮ್ಮ ಫೇವ್ರೇಟ್. ಸೊ ಅವ್ರಿಗೋಸ್ಕರ ಅಷ್ಟೇ ಸರ್. ನೀವು ನನಗೆ ಟೀಸ್ ಕೊಟ್ಬಿಟ್ರು. ನಾವು ನಿಮಗೂ ಅಷ್ಟೇ ಕಾರಣಗಳನ್ನ ಕೊಟ್ಟಿದ್ದೀವಿ ಅಂತ ಅನ್ಕೋತೀವಿ, ಜನಗಳಿಗೂ ಬಂದು ನೋಡೋದಕ್ಕೆ. ಸೊ ಬಹಳಷ್ಟು ಕಾರಣ ಕೊಟ್ಟಿದ್ದೀವಿ. ಡನ್ ಸರ್. ಮನೇಲಿ ಹೋಗ್ಬಿಟ್ಟು ಇದಿಷ್ಟು ಕನ್ನಡದಲ್ಲಿ ಬರ್ಬಿಟ್ಟು ಕಳಿಸ್ಬೇಕು ಆಮೇಲೆ ನಮಗೆ ಅದು ಕನ್ನಡದಲ್ಲಿ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಹಾಕಿ ಇಟ್ಬಿಟ್ಟಿರಾ? ಇಲ್ಲ ಸರ್, ಕನ್ನಡ ಟೈಪ್ ಮಾಡಿ ಕಳಿಸ್ತೀವಿ.